ಅದನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಅಂದರೆ ಅದು ಅವರು ಸಹಜವಾಗಿ ಕೋಪವನ್ನು ನಿಗ್ರಹಿಸಿಯೇ ಇರ್ತಾರೆ. ಆದರೆ ಮಾಡಿಕೊಳ್ಳಲೇಬೇಕಾದ ಕೋಪದ ಪ್ರಸಂಗ ಬಂದಾಗ ಅದು ಕೈ ತಪ್ಪಿ ಬಂದ ಕೋಪ ಆಗಿರುವುದಿಲ್ಲ, ಅವರ ಹಿಡಿತದಲ್ಲಿರುವ ಕೋಪ ಆಗಿರುತ್ತೆ. ಅದರಿಂದಾಗಿ ಅದು ತುಂಬ ಭಯಾನಕ. ಕೈ ತಪ್ಪಿದ ಕೋಪ ಇನ್ನೇನೋ ಅವ್ಯವಸ್ಥೆ ಮಾಡಿ ಹೊರಟೋಗುತ್ತೆ, ನಮಗೇನಾಗುತ್ತೋ ಗೊತ್ತಿಲ್ಲ, ಅವರಿಗೆ ಹೆಚ್ಚು ಹಾನಿ ಆಗಬಹುದು. ಆದರೆ ನಿಗ್ರಹದಲ್ಲಿರುವ ಕೋಪ ಅಂತ ಅನ್ನೋದು ತುಂಬ ಅಪಾಯಕಾರಿ. ಅದರಿಂದಾಗಿ ರಾಮನ ಮೇಲಿನ ಪ್ರೀತಿಯಿಂದ ಬಂದ ಲಕ್ಷ್ಮಣನ ಕೋಪ ಅನ್ನೋದು ಅವರಿಗೆ ಅಷ್ಟು ಭಯಂಕರವಾಗಿ ಕಂಡಿತು. ಯಾಕೆಂದರೆ ಅಣ್ಣನ ಮೇಲಿನ ಪ್ರೀತಿ ಇಲ್ಲಿ ಇವರು ಮಾಡಿದ ತಪ್ಪಿನ ಮೇಲೆ ಕೋಪವಾಗಿ ಪರಿಣಮಿಸಿದ್ದು ಅನ್ನುವ ಅಂಶದಿಂದ ಮೃದು ಸ್ವಭಾವದವನಾದಂತಹ ಸೌಮಿತ್ರಿ ಪ್ರತಿಜಗ್ರಾಹ ತದ್ವಚಃ, ಆ ತಾರೆಯ ಮಾತನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದಾನೆ. ಕೋಪವನ್ನು ತೊರೆದು ಮೊಗದಲ್ಲಿ ನಗು ಹಾಗೆಯೇ ಎದ್ದು ಕಂಡಿದೆ. ಕ್ಲಿನ್ನಂ ಇವ ಅತ್ಯಜತ್, ಅದಕ್ಕೊಂದು ಒಳ್ಳೆ ಮಾತು ಹೇಳ್ತಾರೆ. ಲಕ್ಷ್ಮಣಾತ್ ಸುಮಹಸ್ತ್ರಾಸಂ ವಸ್ತ್ರಂ ಕ್ಲಿನ್ನಮಿವಾತ್ಯಜತ್. ಈ ಯಾವಾಗ ಇವನು ಕೋಪ ಬಿಟ್ಟನೋ ಆಗ ಎದೆಯಲ್ಲಿ ಭಯದ ಸದ್ದು ಅವನ ಕಿವಿಗೆ ಬಡಿಯುವ ಹಾಗೆ ಏನು ಕೇಳ್ತಾ ಇತ್ತು ಅದು ಕಮ್ಮಿ ಆಯಿತು, ಕೋಪವನ್ನು ಬಿಟ್ಟ ಅಂತ. ಅಂದರೆ ಅವನು ಭಯವನ್ನು ತೊರೆದ ಅಂತ. ಹೇಗೆ ತೊರೆದ ಅಂದರೆ ಮೈಯ ಮೇಲಿರುವಂತಹ ಒದ್ದೆ ಬಟ್ಟೆಯನ್ನು, ಮೈಗೆ ಅದು ಕಿರಿಕಿರಿ ಆಗುತ್ತೆ ಅಂತ ಹೇಗೆ ಒಬ್ಬ ಕ್ಲಿನ್ನ ಒದ್ದೆಯಾದವನು ವಸ್ತ್ರವನ್ನು ಹೊರಕ್ಕೆ ತೆಗೆದು ಅನಾಯಾಸವಾಗಿ ತೆಗೆದು ಹೊರಕ್ಕೆ ಬಿಸಾಕ್ತಾನೋ ಹಾಗೆ ಭಯವನ್ನು ಪಕ್ಕಕ್ಕೆ ಇಟ್ಟು ನೇರವಾಗಿ ಬಂದು ಲಕ್ಷ್ಮಣನ ಎದುರುಗಡೆ ಸುಗ್ರೀವ ನಿಂತು ಮಾತಾಡ್ತಾನೆ. ತತಃ ಕಂಠಗತಂ ಮಾಲ್ಯಂ, ಬರೀ ನಿಲ್ಲುವುದು ಮಾತ್ರ